ಅದು ನಾವು ಅಷ್ಟೇ ಅಲ್ಲ, ಎಲ್ಲಾ ಕಬ್ಬು ಬೆಳೆಗಾರ ಸಂಘಟನೆ ಏನಿನ ಕಾರ್ಖಾನೆ ಒಳಗದಾವಲ್ಲ ಅವರು ಲೆಕ್ಕ ಹಾಕಿ ಇದು ಒಂದು ಮೀಡಿಯಂ ಇಷ್ಟು ದುಡ್ಡು ಅವರು ಹೋದ ವರ್ಷದಿಂದ 2ನೇ ಕಂತ 3ನೇದ್ ಮತ್ ಬೇರೆ ಇರ್ತೈತಿ, ಅದಕ್ಕೆ ಇರ್ತೈತಿ 2ನೇ ಕಂತ ಕೊಡ್ಲೇಬೇಕಂತ ತಿಳ್ಕೊಂಡ ನಾವೆಲ್ಲರೂ ಕೂಡಿ ಒಂದು ತೀರ್ಮಾನ ಮಾಡಿದೀವಿ. ಅದಕ್ಕ ಈಗ ಅರ್ಥ ಆತಲ್ಲ ಡಿಫರೆನ್ಸ್ ಏನೈತೆ ಅನ್ನುವಂಥದ್ದು. ಈ ವರ್ಷದಿಂದ 3,500 ಮೊದಲನೇ ಕಂತ, ಹೋದ ವರ್ಷದಿಂದ ಎಷ್ಟಾಗತ್ತೆ 3,000 ಪ್ಲಸ್ 550, 3,550. ಅದು 2ನೇ ಕಂತಿಂದ ಕೂಡಿ 3ನೇದಿಲ್ಲ, ಫೈನಲ್ ಇಲ್ಲ. ಅದಕ್ಕೆ ನೀವು ಹಿಂಗ್ ಬಂದ್ರೆ ಆಗಂಗಿಲ್ಲ. ಇದೇನೈತಲ್ಲ ಇವತ್ತಿನ ಏನ್ ಸಭೆ ಐತಲ್ಲ, ಇಲ್ಲಿ ಕುತ್ಕೊಂಡು ನಾವೆಲ್ಲ ಚರ್ಚೆ ಅವ್ರನ್ನೆಲ್ಲ ಕರೆಸಿ ಏನೇನಪ್ಪ ನೀವು ಏನೇನ್ ಮಾಡ್ತೀರಿ ಅಂತ ಹೇಳುವಂಥದ್ದು ಇದು ಮುಗಿತಿತ್ತು. ಇದ್ರ ಜೊತೆ ಅದೇನೇನ್ ರಿಪೋರ್ಟ್ ಇರ್ತೈತಿ ದಿನ ತಗೊಂಡು ನಾಳಿನ ದಿನ 4 ಗಂಟೆಗೆ ಬರ್ರಿ. 550 ರೂಪಾಯಿ ಏನೈತಲ್ಲ ಅವರು ಇಲ್ಲಿ ಬಂದ ನಮ್ಮ ಜೊತೆ ಚರ್ಚೆ ಮಾಡಿ ನಿಮ್ಮ ಎದುರಿಗೇನೆ ಮಾತುಕತೆ ಮಾಡಿ ಅವರು ಒಪ್ಪಿಗೆ ಪಡ್ಕೊಂಡು ಈ ಹೋರಾಟದ ಒಪ್ಪಿಗೆ ಪಡ್ಕೊಂಡು ಅನೌನ್ಸ್ ಮಾಡಿ ಅವರು ಕಾರ್ಖಾನೆ ಪ್ರಾರಂಭ ಮಾಡಕ್ಕೆ ನಮ್ದೇನು ಅಭ್ಯಂತರ ಇಲ್ಲಲ್ಲ. ಇಷ್ಟ ಆಗ್ಬೋದಲ್ಲ? ಏನ್ ಸಂಶಯ ಐತೆ ಹೇಳ್ರಿ, ನನಗೇನು ಸಂಶಯ ಇಲ್ಲ. ಒಪ್ಪಿಗೆ ಐತೆ ಅಂದ್ರೆ ಯಾರು ಏನ ಕೈ ಕಟ್ಕೊಂಡ್ ಕೂತಾರೆ, ಯಾಕೆ ಬಿಡುವಲ್ರು ತಿಳ್ಕೊಂಡು ನೋಡಲಿ. ನಿಮಗ ಸ್ಪಷ್ಟ ಆಗೈತೆ ತಿಳ್ಕೊಂಡು ನಾನು ಇನ್ನೂ ಸ್ಪಷ್ಟ ಆಗಿಲ್ಲತ್ತೇಳಂದ್ರ ಊರಾಗ ಡಂಗರ ಬಡೀರಿ, ಮನ್ಯಾಗ ಕುತ್ಕೊಂಡ ಅಲ್ಲೇ ಬೀಳ್ತಾವ ಸುಳ್ಳ. ಪ್ರತಿಯೊಬ್ಬರು ಯಾರ್ಯಾರು ಕಬ್ಬು ಕೊಟ್ಟಾರ ಪ್ರತಿ ಒಳಗ ಎಲ್ಲರೂ 4 ಗಂಟೆಗೆ ನಾಳಿನ ದಿನ ಎಲ್ಲರನ್ನು ನಾವು ಇಲಾಖೆ ಮುಖಾಂತರ ಅವರಿಗೆ ಒಂದು ಮನವಿ ಮಾಡ್ಕೋತೀವಿ. ನಾವು ನೋಡ್ರಿ ಕೇಳ್ರಿ, ನಾವು ಹೋಗ್ತಕ್ಕದ್ದಲ್ಲ, ನಾವು ಕಾರ್ಖಾನೆಗಳಿಗೆ ಹೋಗೋರಲ್ಲ. ಏನು ಹೋಗಾಕಿ ನಮ್ಗೆ ನೋಡ್ಗಾಟಿಗೆ ಏನ್ ತಲೆ ಕೆಟ್ಟತಿ, ಹೋಗಂಗಿಲ್ಲ. ಈಗ ಹೆಂಗ್ ಬಂದ್ರಿಲ್ಲ ಹೇಳ್ರಿ, ಈಗ ಹೆಂಗ್ ಬಂದ್ರಿ ಹಂಗ ಬರ್ರಿ. ನಾಳಿನ ದಿನ 4 ಗಂಟೆಗೆ ನಾವಿಲ್ಲಿ ಕೂಡಿರ್ತೀವಿ. ಯಾರ್ಯಾರು 550 ಕೊಡ್ತೀವಿ ಅಂತ ಹೇಳಿ ಬಂದು ಇಲ್ಲಿ ಒಪ್ಪಿಗೆ ತಗೊಂಡ ಕಾರ್ಖಾನೆ ಪ್ರಾರಂಭ ಮಾಡಿದ್ರೆ ನಾವು ನಿಮ್ಗೆಲ್ಲರಿಗೂ ನಾವು ಅಭಿನಂದನೆ ಹೇಳಿ ಕಾರ್ಖಾನೆಗೆ ಏನಂತಲ್ಲ ಕಬ್ಬು ಕಟಾವು ಮಾಡಕ ಅನುಮತಿ ಹೋರಾಟ ಇದೇನಂತಲ್ಲ ಮುಧೋಳದ ಒಂದು ಕಬ್ಬು ಬೆಳೆಗಾರರ ಒಂದು ಅನುಮತಿ ಮುಖಾಂತರ ತಾವು ಚಾಲು ಮಾಡ್ಬೇಕಂತೇಳಿ ಮತ್ತೊಮ್ಮೆ ಈ ಸಭೆ ತೀರ್ಮಾನ ಮತ್ತೇನಾರ ಯಾರು ಯಾರ್ದಿರು ಏನಿಲ್ಲ. 4 ಗಂಟೆ ನಾಳಿನ ದಿನ ಇದ್ರ ಸರಿ 3 ಗಂಟೆ ಹೇಳಂಗಿಲ್ಲ ಏನೋ ತೀರ್ಮಾನ ಮಾಡಿದ್ರು. ಅದಕ್ಕೆ ಈಗ ನೋಡ್ರಿ 3 ಗಂಟೆಗೆ ಬರ್ತೀರಾ? ಯಾರು ಹೇಳ್ಬಾರ್ದು, ಒಂದು ಪ್ರಮುಖ ಐತಿ. ಎಲ್ಲರೂ ಅಲ್ಲೇ ಎದ್ ನಿಂದ್ರಿ ಎಲ್ಲರೂ. ಒಬ್ಬರು ಯಾರು ಮಾತಾಡ್ಬಾರ್ದ. ಒಬ್ಬ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕೀಯ ನಾಯಕ, ಬಾಗಲಕೋಟೆ ಕ್ಷೇತ್ರದ ಶಾಸಕರು ಎಚ್.ಓ. ಮೇಟಿ ಅವರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ಅವರು ಇವತ್ತು ನಮ್ಮನ್ನು ಬಿಟ್ಟ ಅಗಲಾರ ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಕೇಳ್ರಿ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಹೇಳಿ ಎಲ್ಲರೂ ನಿಂತಲ್ಲೇ 1 ನಿಮಿಷ ಮೌನಾಚರಣೆ ಮಾಡಬೇಕು. ನಾನು ಆಮೇಲೆ ಘೋಷಣೆ ಹೇಳ್ತೀನಿ. ಅವಾಗೇನತ್ತಲ್ಲ ಎಲ್ಲರೂ ಈ ಸಭೆ ಏನತ್ತಲ್ಲ ಇಲ್ಲಿಂದ ಕದಲ್ಬೇಕಂತೇಳಿ ಈ ಸಭೆ ಮುಖಾಂತರ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಎಲ್ಲರೂ ಮೌನ ಪ್ರಾರಂಭ. ಅರಿವು ಮೌನ ಮುಕ್ತಾಯ ಎಲ್ಲರೂ ಕೈ ಮೇಲೆ ಮಾಡ್ರಿ. ಆ ಹಿರಿ ಜೀವಿಗೆ ಭಗವಂತ ಅವ್ರಿಗೆ ಚಿರಶಾಂತಿ ಕಲ್ಪಿಸಲಿ ಅಂತೇಳಿ ಈ ಸಭೆ ಅವ್ರ ಶ್ರದ್ಧಾಂಜಲಿ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನೀವು ಜಯಘೋಷಣೆ ಹಾಕಿ ನಾಳಿನ ದಿನ 3 ಗಂಟೆಗೆ ಇದಕ್ಕೆ ಡಬಲ್ ಜನ ಬರ್ತೀರಿ. ನಾಳೆ ನಿರ್ಣಯ ಆಕತಿ. ಕೈ ಮೇಲೆ ಮಾಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ